ಮುಖ್ಯಮಂತ್ರಿಗಳು ಟೆನ್ಷನ್ ಅಲ್ಲಿ ಇದ್ರು ಇವತ್ತು ಏನಾಗುತ್ತೆ ಏನು ಎತ್ತ ಅಂತ. ಆ ಟೆನ್ಷನ್ ಇನ್ನೂ ಮುಂದುವರಿತಾ ಇದೆ, ಇನ್ನೊಂದು 2 ದಿನಗಳ ಕಾಲ ಕಂಟಿನ್ಯೂ ಆಗ್ತಾ ಇದೆ. ಮೋಡ ಅರ್ಜಿ ವಿಚಾರಣೆ ಶನಿವಾರಕ್ಕೆ ಮುಂದೂಡಿಕೆ ಆಗಿದೆ. ಸಿದ್ದರಾಮಯ್ಯನವರ ಮೂಡ್ ಔಟ್ ಮಾಡಿದ್ದ ಮೂಡ ಪ್ರಕರಣದಲ್ಲಿ ಕುತೂಹಲ ಇನ್ನೂ ಕೂಡ ಮುಂದುವರೆದಿದೆ. ಅಲ್ಲಿ ಏನಾದರೂ ಕೂಡ ಒಂದಲ್ಲ ಒಂದು ಪಕ್ಷಕ್ಕೆ ಅಡ್ವಾಂಟೇಜ್, ಒಂದಲ್ಲ ಒಂದು ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಸರು ಚಾಟ ಶುರುವಾಗುತ್ತೆ. ರಾಜ್ಯಪಾಲರ ಒಂದು ಕ್ರಮಕ್ಕೆ ಅಂದರೆ ತನಿಖೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂಥದ್ದಕ್ಕೆ ಏನಾದರೂ ಹೈಕೋರ್ಟ್ ಆದೇಶವನ್ನು ಎತ್ತಿ ಹಿಡಿದ್ರೆ JDS BJP ಇನ್ನಷ್ಟು ಮುಗಿಬೀಳ್ತಾರೆ, ಕಾಂಗ್ರೆಸ್ ವಿರುದ್ಧ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾರೆ, ನೋ ಡೌಟ್. ಅದರಲ್ಲಿ ಅಕಸ್ಮಾತ್ ರಾಜ್ಯಪಾಲರ ಆದೇಶವನ್ನು ರದ್ದು ಮಾಡಿದ್ರೆ ಆವಾಗ ಕಾಂಗ್ರೆಸ್ನವರು JDS BJP ವಿರುದ್ಧ ಶುರು ಹಚ್ಕೊಳ್ತಾರೆ. ಒತ್ತಡದ ಮುಖಾಂತರ ತಾರತಮ್ಯ ಮಾಡಿಸಿ ರಾಜ್ಯಪಾಲರ ಭವನವನ್ನು ಇವರು ಕಚೇರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಯಾವ ರೀತಿಯ ವಾದ ಪ್ರತಿವಾದ ಆಯಿತು ಅಂತ ಕೆಲವೊಂದು ಮೈನ್ ಪಾಯಿಂಟ್ಸ್ಗಳನ್ನು ನೋಡ್ತಾ ಇದ್ವಿ. ಸುದೀರ್ಘವಾಗಿ ನಡೆದಿರುವಂಥ ವಾದ ಇದು ಅಭಿಷೇಕ್ ಮನು ಸಿಂಘ್ವಿ ಅವರದು. ಇನ್ನೂ ಕೂಡ ರಾಜ್ಯಪಾಲರ ಪರವಾಗಿ ತುಷಾರ್ ಮೆಹ್ತಾ ಅವರು ವಾದವನ್ನು ಮಾಡಬೇಕು, ದೂರುದಾರರ ಪರವಾಗಿಯೂ ಕೂಡ ಸಾಕಷ್ಟು ಜನ ಲಾಯರ್ಗಳಿದ್ದಾರೆ. ಇನ್ನು ಶನಿವಾರನೂ ಕೂಡ ಒಂದು ದೊಡ್ಡ ಪ್ರೋಸೆಸ್ ಇದೆ ಅಂತ ಕಾಣಿಸುತ್ತೆ, ಸುದೀರ್ಘ ವಿಚಾರಣೆ ಇರಬೇಕಿದ್ರು. ಖಂಡಿತವಾಗ್ಲೂ ಪೃಥ್ವಿ ಸುಮಾರು 2.5 ಗಂಟೆಗಳ ಕಾಲ ಒಂದು ಸುದೀರ್ಘವಾದ ಒಂದು ವಾದವನ್ನ ಮಂಡಿಸಿರ್ತಕ್ಕಂಥ ಅಭಿಷೇಕ್ ಸಿಂಘ್ವಿ ಏನಿದ್ದಾರೆ, ಸದ್ಯಕ್ಕೆ ಸಾಕಷ್ಟು ಒಂದು ಪಾಯಿಂಟ್ಸ್ ಗಳನ್ನ ಕೂಡ ಒಂದು ಜಡ್ಜ್ ಮುಂದೆ ಒಂದು ನ್ಯಾಯಾಧೀಶರ ಮುಂದೆ ಇಟ್ಟಿರ್ತಕ್ಕಂಥದ್ದು. ಜೊತೆಗೆ ಕೊನೆಯದಾಗಿ ಅವರು ಒಂದು ಶನಿವಾರ ವಿಚಾರಣೆ ಮುಂದೂಡಬಹುದಾದ ನ್ಯಾಯಮೂರ್ತಿ ಕಳೆದಾಗ ಅವರು ಮಾಡೋಣ ಅಂತ ಕೂಡ ಹೇಳ್ತಾರೆ. ಜೊತೆಗೆ ಇದಕ್ಕೆ ತುಷಾರ್ ಮೆಹ್ತಾ ಕೂಡ ಒಂದು ಶನಿವಾರಕ್ಕೆ ಸಹಮತವನ್ನ ನೀಡಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಸಾಕಷ್ಟು ಒಂದು ಸಬ್ಮಿಷನ್ ಇದ್ರೆ ಅದನ್ನ ಈಗಲೇ ಮಾಡಿ, ಯಾಕಂದ್ರೆ ಶನಿವಾರಕ್ಕೆ ಬೆಳಗ್ಗೆ 10:30ಕ್ಕೆ ಒಂದು ಮುಂದೂಡಿಕೆ ಮಾಡಿರ್ತಕ್ಕಂಥದ್ದು. ಏನಾದ್ರೂ ಅರ್ಜಿಯನ್ನು ಹಾಕ್ಬೇಕಾದ್ರೆ ಅದು ಇವತ್ತೇ ಹಾಕ್ಬಿಡಿ, ಯಾಕಂದ್ರೆ ಪ್ರಾಸಿಕ್ಯೂಷನ್ಗೆ ಏನೆಲ್ಲ ಮಾಹಿತಿ ಬೇಕು ಅದೆಲ್ಲವನ್ನು ಕೂಡ ಇವತ್ತೇ ಹೇಳ್ತೀವಿ ಅಂತ ಕೂಡ ನ್ಯಾಯಾಧೀಶರು ಹೇಳಿರ್ತಾರೆ. ಸದ್ಯಕ್ಕೆ ಈ ಸೆಕ್ಷನ್ಗೆ ಸಂಬಂಧಿಸಿದಂತೆ ಎಲ್ಲಾ ರೀತಿಯ ಒಂದು ಇಂಟಿಗ್ರೆಂಟ್ಸ್ ಏನಿರ್ಬೇಕು ಅದರಲ್ಲಿ ಯಾವುದು ಕೂಡ ಈ ಸಿಂಘ್ವಿ ಅವರು ವಾದ ಮಂಡಿಸಿರೋದ್ರಲ್ಲಿ ಯಾವ್ದ್ರಲ್ಲೂ ಕೂಡ ಇರ್ಲಿಲ್ಲ ಅನ್ನೋದು ಕೂಡ ಹೇಳಿರ್ತಕ್ಕಂಥದ್ದು. ಸದ್ಯಕ್ಕೆ ಈ ಒಂದು ವಿಚಾರಣೆಯನ್ನ ಶನಿವಾರಕ್ಕೆ ಮುಂದೂಡಿರ್ತಕ್ಕಂಥದ್ದು. ಸ್ವಲ್ಪ CMಗೆ ರಿಲೀಫ್ ಸಿಕ್ಕಿರ್ತಕ್ಕಂಥದ್ದು ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು. ಪೃಥ್ವಿ, ಇಲ್ಲಿ ಪ್ರಮುಖವಾಗಿ ಗಮನಿಸೋದಾದ್ರೆ ಅಂದ್ರೆ ಇವತ್ತೇನು 1.5 ಗಂಟೆಗಳ ಕಾಲ ವಾದವನ್ನ ಮಂಡಿಸಿದಾಗ ಕಂಪ್ಲೀಟ್ ಆಗಿ ಸಿದ್ದರಾಮಯ್ಯನವರ ಪರವಾಗಿ ವಾದವನ್ನ ಮಾತ್ರ ಕೇಳಿಸ್ಕೊಂಡಿರುವಂಥದ್ದು. ಸೊ ಹೀಗಾಗಿ ಟೆನ್ಷನ್ ಇನ್ನೂ 1-2 ದಿನ ಮುಂದೂಡ್ದಂಗೆ ಆಗಿದೆ ಈಗ ರಿಲೀಫ್. ಖಂಡಿತವಾಗ್ಲೂ ಪೃಥ್ವಿ, ಯಾಕಂದ್ರೆ ಏನ್ ಅಭಿಷೇಕ್ ಸಿಂಘ್ವಿ ಅನ್ನು ವಾದ ಮಂಡಿಸಿರ್ತಾರೆ ಎಲ್ಲವೂ ಸಹ ಒಂದು ಸಿದ್ದರಾಮಯ್ಯ ಪರವಾಗಿ ಒಂದು ವಾದವನ್ನ ಮಂಡಿಸಿರ್ತಕ್ಕಂಥದ್ದು. ಇನ್ನೂ ಕೂಡ ವಾದ ವಿವಾದವನ್ನ ಆಲಿಸೋಕೆ ಜಡ್ಜು ಶನಿವಾರಕ್ಕೆ ಮುಂದೂಡಿರ್ತಕ್ಕಂಥದ್ದು. ಇನ್ನು ಇದಕ್ಕೇನಾದ್ರು ಆಕ್ಷೇಪಣೆ ಸಲ್ಲಿಸ್ತಾರ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಪೃಥ್ವಿ, ಇಲ್ಲಿ ಮತ್ತೊಂದು ವಿಚಾರ ಅಂದ್ರೆ ಮಂಜು, ಪ್ರಮುಖವಾಗಿ HDK ವಿಚಾರ ಬಂತು, ಜೊಲ್ಲೆ ಅವರ ವಿಚಾರ ಕೂಡ ಬಂತು, ಅದರ ಜೊತೆಗೆ ನಿರಾಣಿ ಅವರು, ರೆಡ್ಡಿ ಅವರ ವಿಚಾರವನ್ನು ಕೂಡ ಮೆನ್ಷನ್ ಮಾಡಲಾಗ್ತಾ ಇತ್ತು. ಅಭಿಷೇಕ್ ಮನು ಸಿಂಘ್ವಿ ಅವರು ಏನು ವಾದ ಮಾಡಿದ್ರು, ಇದಕ್ಕೂ ಮುಂಚೆನೆ ಪೊನ್ನಣ್ಣ ಅವರು ಕೂಡ ನ್ಯೂಸ್ 18 ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಇದೇ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಇದೆಲ್ಲವೂ ಕೂಡ ಮೇನ್ ಆಗಿ ಚರ್ಚೆ ಆಗುತ್ತೆ. 17A ಅಡಿಯಲ್ಲಿ ಇಲ್ಲಿ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಡಲಿಕ್ಕೆ ಬರೋದಿಲ್ಲ. 218 BNS ಆಕ್ಟ್ ಅಡಿಯಲ್ಲೂ ಕೂಡ ಇದು ಬರೋದೇ ಇಲ್ಲ. ಕಂಪ್ಲೀಟ್ ಆಗಿ ಕಾನೂನು ಬಾಹಿರವಾಗಿ ಇದಕ್ಕೆ ಓಕೆ ಅಂತ ಹೇಳಿರುವಂಥದ್ದು ಅಂತ ಹೇಳಿದಂಥ ಹಿನ್ನೆಲೆಯಲ್ಲಿ ಆ ಒಂದು ಆಕ್ಟ್ಗಳ ವಿಚಾರದ ಬಗ್ಗೆನೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ಬೋದು ಅಂತ ಕಾಣಿಸುತ್ತೆ. ಖಂಡಿತವಾಗ್ಲೂ ಪೃಥ್ವಿ, ನೀವು ಹೇಳಿರೋದು ಕೂಡ ನಿಜ. ಯಾಕಂತ ಹೇಳಿದ್ರೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಏನಿದೆ 17A ಪೂರ್ವಾನುಮತಿ ಬೇಕೇ ಬೇಕು. ಯಾಕಂದ್ರೆ ಮಾನದಂಡ ಪಾಲನೆ ಮಾಡ್ಲೇಬೇಕು. ಅನುಮತಿ ನೀಡಿದ್ರೆ ಇದರಲ್ಲಿ ಸಾಕಷ್ಟು ಒಂದು ವಿಚಾರಣೆಗಳು ಹೊರಳ ಬರುತ್ತೆ ಅನ್ನೋದು ಕೂಡ ಇವರ ವಾದ ಆಗಿರ್ತಕ್ಕಂಥದ್ದು. ಜೊತೆಗೆ ಜನರು ಆಯ್ಕೆ ಮಾಡಿರೋ ಸರ್ಕಾರ ರಾಜ್ಯಪಾಲರು ಇಂಥ ಕ್ರಮಗಳನ್ನ ಬದಲಾಗಬೇಕು. ಇನ್ನ ಇದರ ಜೊತೆಗೆ ಕುಮಾರಸ್ವಾಮಿ ಆಗಿರ್ಬೋದು ಅಥವಾ ಶಶಿಕಲಾ ಜೊಲ್ಲೆ ಆಗಿರ್ಬೋದು ಅವರ ಒಂದು ಪ್ರಕರಣಗಳಿಗೂ ಕೂಡ ಒಂದು ಎಕ್ಸಾಂಪಲ್ ರೀತಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸದ್ಯಕ್ಕೆ ರಾಜ್ಯಪಾಲರು ಈ ನಡೆ ನಿಜಕ್ಕೂ ಕೂಡ ಬೇಸರ ತಂದಿದೆ. ಜೊತೆಗೆ ಇದರ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 1964 ಹಾಗೂ 1998 ಪ್ರಕರಣಗಳನ್ನು ಕೂಡ ಜಡ್ಜ್ ಮುಂದೆ, ನ್ಯಾಯಾಧೀಶರ ಮುಂದೆ ಕೆಲವು ಅಂಶಗಳನ್ನ ಇಟ್ಟಿರ್ತಕ್ಕಂಥದ್ದು ಅಭಿಷೇಕ್ ಸಿಂಘ್ವಿ ಅವರು. ಸದ್ಯಕ್ಕೆ ಈ ಒಂದು ಪ್ರಕರಣವನ್ನ ಶನಿವಾರಕ್ಕೆ ಮುಂದೂಡೋದ್ರಿಂದ ಇನ್ನೂ ಇದಕ್ಕೆ ಪ್ರತಿವಾದ ಏನಾದ್ರೂ ಬರುತ್ತಾ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲಿ ನಿರಂತರವಾಗಿ ವಾದ ಪ್ರತಿವಾದ ನಡೀತು. ಈ ಸಂದರ್ಭದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಮಾತ್ರ ಆಗಿದೆ. ಇನ್ನು ತುಷಾರ್ ಮೆಹ್ತಾ ಅವರು ವಾದವನ್ನು ಮಾಡಬೇಕಾಗಿದೆ. ಅರ್ಜಿದಾರರ ಪರವಾಗಿರುವಂಥ ವಕೀಲರುಗಳು ಕೂಡ ವಾದವನ್ನು ಮಾಡಬೇಕಾಗಿದೆ. ಏಕೆಂದರೆ ಅರ್ಜಿದಾರರ ಪರವಾಗಿಯೂ ಕೂಡ ಇಲ್ಲಿ ಪ್ರಭುಲಿಂಗ ನಾವದಗಿ ಅವರು, ರಂಗನಾಥ್ ರೆಡ್ಡಿ ಅವರು,
ಲಕ್ಷ್ಮೀ ರಂಗನಾಥ್ ಅವರು ಇವರೆಲ್ಲರೂ ಕೂಡ ಬಂದಿದ್ದಾರೆ. ಅವರು ಕೂಡ ವಾದವನ್ನ ಮಂಡಿಸಲಿರುವಂಥದ್ದು. ಸೊ ಹೀಗಾಗಿ ಇನ್ನೂ ಕೂಡ ಶನಿವಾರ ಸುದೀರ್ಘವಾದಂಥ ವಾದ ಪ್ರತಿವಾದ ನಡೆಯಲಿದೆ. ಸೊ ಹೀಗಾಗಿ ಕಾದು ನೋಡಬೇಕು ಏನಾಗುತ್ತೆ ಅಂತ. ಸಿದ್ದರಾಮಯ್ಯನವರ ಪ್ರಕರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ತನಿಖೆಗೆ ರಾಜ್ಯಪಾಲರ ಏನು ಗ್ರೀನ್ ಸಿಗ್ನಲ್ ಇದೆ ತನಿಖೆಗೆ, ಅದಕ್ಕೆ ಹೈಕೋರ್ಟ್ ಓಕೆ ಅನ್ನುತ್ತಾ ಅಥವಾ ರದ್ದು ಮಾಡುತ್ತಾ ಅಂತ ಎರಡು ಆಪ್ಷನ್ ಇದೆ. ಒಂದು ರಾಜ್ಯಪಾಲರ ಆದೇಶ ಎತ್ತಿ ಹಿಡಿಯುವಂಥದ್ದು ಅಥವಾ ಅದನ್ನು ರದ್ದು ಮಾಡುವಂಥದ್ದು. ನ್ಯಾಯಾಧೀಶರು ಏನು ತೀರ್ಮಾನ ಮಾಡ್ತಾರೆ ಕಾದು ನೋಡಬೇಕಾಗಿದೆ. ಎರಡು 30ಕ್ಕೆ ಶುರುವಾದಂತಹ ಒಂದು ವಾದ ಪ್ರತಿವಾದ 4 ಗಂಟೆಗೆ ಮುಗ್ದಿದೆ. ಅಂದರೆ ಮುಗೀತು ಅಂದರೆ ನ್ಯಾಯಾಧೀಶರೇ ಕೇಳ್ತಾರೆ ಶನಿವಾರ ಮುಂದುವರಿಸೋಣ, ಒಪ್ಪಿಗೆ ಇದ್ದಾರೆ ಅಂತ. ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ಓಕೆ ಅಂತಾರೆ. ತದನಂತರ ತುಷಾರ್ ಮೆಹ್ತಾ ಅವರು ಕೂಡ ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸ್ತಾರೆ. ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಮಾಡುವಂಥ ಸಂದರ್ಭದಲ್ಲಿ ಸುದೀರ್ಘವಾಗಿ ವಾದವನ್ನು ಮಾಡಬೇಕಾದ್ರೆ ಸಾಕಷ್ಟು ಅಂಶಗಳನ್ನು ಉಲ್ಲೇಖ ಮಾಡ್ತಾರೆ, ಸಾಕಷ್ಟು ಕೋರ್ಟ್ಗಳ ತೀರ್ಪನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಹಾಗೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 17A ಏನು ಹೇಳುತ್ತೆ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ರು. ಭಾರತೀಯ ನ್ಯಾಯ ಸಂಹಿತೆ 218 ಅದೇನು ಹೇಳುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ರು. ಬಿಕಾಸ್ ಈ ಎರಡು ಆ್ಯಕ್ಟ್ಗಳನ್ನು ಉಲ್ಲೇಖ ಮಾಡ್ತಾ ರಾಜ್ಯಪಾಲರು ಓಕೆ ಅಂದಿರುವಂಥದ್ದು. ಅದರ ಜೊತೆಗೆ TJ ಅಬ್ರಹಾಂ ಅವರ ವಿಚಾರವನ್ನು ಕೂಡ ಉಲ್ಲೇಖ ಮಾಡ್ತಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. TJ ಅಬ್ರಹಾಂ ಅವರ ದೂರನ್ನ ಮಾತ್ರ ಕನ್ಸಿಡರ್ ಮಾಡಲಾಗಿದೆ. ಆ ಒಂದು ಪ್ರಕರಣದಲ್ಲಿ ಮಾತ್ರ ಶೋಕಾಸ್ ನೋಟಿಸ್ ಅನ್ನ ಕೊಡಲಾಗಿದೆ. ಸ್ನೇಹಮಯಿ ಕೃಷ್ಣ ಮತ್ತು ಪ್ರದೀಪ್ ಕುಮಾರರ ಒಂದು ದೂರಿನ ಅನ್ವಯ ನೋಟಿಸ್ ಅನ್ನ ಕೊಟ್ಟಿಲ್ಲ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ರು. ಅದರ ಜೊತೆಗೆ TJ ಅಬ್ರಹಾಂ ಅವರು ರಾಜ್ಯಪಾಲರ ಸಮಯವನ್ನ ವ್ಯರ್ಥ ಮಾಡಿದ್ದಾರೆ. ಯಾಕೆಂದ್ರೆ ರಾಜ್ಯಪಾಲರ ಹತ್ರನೇ ಒಂದು ದೂರನ್ನ ಕೊಡ್ತಾರೆ, ಕೋರ್ಟ್ನಲ್ಲೇ ಒಂದು ದೂರನ್ನ ಕೊಟ್ಟಿದ್ದಾರೆ. ಇದು ಸರಿ ಇಲ್ಲ. ಸೊ TJ ಅಬ್ರಹಾಂ ಅವರಿಗೆ ದಂಡವನ್ನ ವಿಧಿಸಬೇಕು ಅನ್ನುವಂಥದ್ದನ್ನ ಕೂಡ ಆಗ್ರಹಿಸ್ತಾರೆ. ಈ ಒಂದು ಅರ್ಜಿ ಅನ್ನುವಂಥದ್ದು ಸರಿನೇ ಅಲ್ಲ. ಒಪ್ಪಿಗೆ ಕೊಟ್ಟಿದ್ದಾರಲ್ಲ ರಾಜ್ಯಪಾಲರು, ಅದು ಸರಿ ಇಲ್ಲ. ಎಲ್ಲ ಕಾನೂನುಗಳನ್ನು ಕೂಡ ಗಾಳಿಗೆ ತೂರಲಾಗಿದೆ. ಸೊ ಇದನ್ನ ಕನ್ಸಿಡರ್ ಮಾಡಲೇಬೇಡಿ, ವಜಾ ಮಾಡಿ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಾಡಿದ್ರು. ಎಲ್ಲ ವಾದವನ್ನ ಕೇಳಿಸ್ಕೊಂಡಿದ್ದಾರೆ. ಸೊ ಶನಿವಾರದವರೆಗೂ ಕೂಡ ಕುತೂಹಲ ಮುಂದುವರಿತಾ ಇದೆ. ಆಗಸ್ಟ್ 31ನೇ ತಾರೀಕು ಸಿದ್ದರಾಮಯ್ಯನವರ ಒಂದು ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ತೀರ್ಪು ಬರುತ್ತೆ ಅಥವಾ ಅವತ್ತು ಕೂಡ ವಾದ ಪ್ರತಿವಾದ ಇನ್ನೂ ಸುದೀರ್ಘವಾಗಿ ನಡೆದು ಆದೇಶವನ್ನು ಏನಾದರೂ ಕಾಯ್ದಿರಿಸಲಾಗತ್ತಾ ನೋಡಬೇಕಾಗಿದೆ. ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಅಕಸ್ಮಾತ್ ಈಗ ರಾಜ್ಯಪಾಲರ ಒಂದು ಆದೇಶಕ್ಕೆ ಓಕೆ ಅಂತ ಹೇಳಿದ್ರು ಕೂಡ ಸಿದ್ದರಾಮಯ್ಯನವರಿಗೆ ತತ್ಕ್ಷಣಕ್ಕೆ ಸಂಕಷ್ಟ ಎದುರಾಗುತ್ತೆ ಅಂತ ಅಂದ್ಕೊಳ್ಬಾರ್ದು. ಯಾಕೆಂದ್ರೆ ಅಲ್ಲಿ ತನಿಖೆಗಷ್ಟೇ ರಾಜ್ಯಪಾಲರು ಓಕೆ ಅಂದಿರೋದು, ಪ್ರಾಸಿಕ್ಯೂಷನ್ಗೆಲ್ಲ ಅದನ್ನೇ ನ್ಯಾಯಾಧೀಶರು ಹೇಳ್ತಾರೆ, ನ್ಯಾಯಮೂರ್ತಿಗಳು. ಇಲ್ಲಿ ಪ್ರಾಸಿಕ್ಯೂಷನ್ಗೆಲ್ಲ ಅವ್ರು ಕೇಳಿರೋದು ತನಿಖೆಗೆ ಅಂತ ಮೆನ್ಷನ್ ಮಾಡಿ ಹೇಳ್ತಾರೆ ಜಡ್ಜ್.